ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ತಲುಪಿದೆ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಿದೆ ಕ್ರೂ 10 ಮಿಷನ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತಲುಪಿದೆ ನಾಸಾದ ಆನೆ ಮೆಕ್ಲೇನ್, ನಿಕೋಲ್ ಆರ್ಎಸ್, ಜಪಾನ್ನ ತುಕುಯಾ ಓನಿಶಿ, ರಷ್ಯಾದ ಕಿರಿಲ್ ಪೆಸ್ಕಾವ್ ಎಲ್ಲರೂ ಕೂಡ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತಲುಪಿದ್ದಾರೆ. ಭಾರತೀಯ ಕಾಲಮಾನ 9:40 ನಾಲ್ವರು ಕೂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ರೀಚ್ ಆಗಿದ್ದಾರೆ. ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳೋಕೆ ಈ ಮೂಲಕ ಕೌಂಟ್ ಡೌನ್ ಶುರುವಾಗಿದೆ. ಕಳೆದ 9 ತಿಂಗಳಿನಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ಸಿಕ್ಕಾಕೊಂಡಿದ್ರು ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್. 8 ದಿನಗಳ ಕೆಲಸಕ್ಕಾಗಿ ತೆರಳಿದ್ದವರು 8 ದಿನಗಳ ಕೆಲಸವನ್ನ ಮುಗಿಸಿ ವಾಪಸ್ ಆಗಬೇಕಾಗಿತ್ತು. ಆದರೆ ತಾಂತ್ರಿಕ ದೋಷ ಕಾಣಿಸಿಕೊಂಡಂತಹ ಕಾರಣಕ್ಕಾಗಿ ಇದುವರೆಗೂ ವಾಪಸ್ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಅವರನ್ನ ಕರ್ಕೊಂಡು ಬರುವುದಕ್ಕೆ ಕ್ರೂ 10 ಮಿಷನ್ ರೀಚ್ ಆಗಿದೆ. 4 ಜನ ಗಗನಯಾತ್ರಿಗಳು ಅಲ್ಲಿಗೆ ತೆರಳಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಾರ್ಚ್ 19ನೇ ತಾರೀಕು ಎಲ್ಲರೂ ಕೂಡ ಮರಳಿ ಸೇಫ್ ಆಗಿ ಭೂಮಿಗೆ ಬಂದು ರೀಚ್ ಆಗಲಿದ್ದಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ಕ್ರೂ 10 ನ ಸದಸ್ಯರು ತಲುಪಿದ್ದಾರೆ. ಯಾರ್ಯಾರಿದ್ರು ಅಂತ ಆಗ್ಲೇ ಹೇಳಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ಸದ್ಯ ಕ್ರೂ 10 ಮಿಷನ್ ನ ಎಲ್ಲ ಸದಸ್ಯರು ತಲುಪಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕ್ರೂ 10 ನ 4ವರಿಗೆ ಎಕ್ಸ್ಪೆಡಿಷನ್ 72 ಕ್ರೂ ಸದಸ್ಯರು ಸ್ವಾಗತವನ್ನ ಕೋರಿದ್ದಾರೆ. ನಾಸಾದ ನಿಕ್ ಹೇಗ್, ಡಾನ್ ಪೆಟಿಟ್, ಸುನಿತಾ ಬುಚ್ ವಿಲ್ಮೋರ್ ಹಾಗೆ ಹಲವರು ಅದರಲ್ಲಿದ್ರು. ಅವರೆಲ್ಲರನ್ನ ಕೂಡ ಸ್ವಾಗತಿಸಲಾಗಿದೆ. ಎಲ್ಲರೂ ಕೂಡ ಒಟ್ಟಾಗಿ ನಾಳಿದ್ದು ಮಾರ್ಚ್ 19ನೇ ತಾರೀಕು ಭೂಮಿಗೆ ವಾಪಸ್ ಆಗಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಹಲವು ತಿಂಗಳಿನಿಂದ ಕಾಯ್ತಾ ಇದ್ರು ಎಲ್ಲರೂ ಕೂಡ ಸೇಫ್ ಆಗಿ ವಾಪಸ್ ಬಂದ್ರೆ ಸಾಕು ಅನ್ನುವಂತಹ ಹಾರೈಕೆ ಎಲ್ಲರದ್ದಾಗಿತ್ತು. ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್. ಈಗ ಆ ಇಡೀ ಮಿಷನ್ ಸಕ್ಸಸ್ ಆಗುವಂತಹ ಹಂತದಲ್ಲಿದೆ. ಕೌಂಟ್ ಡೌನ್ ಆರಂಭವಾಗಿದೆ. ಡೀಟೇಲ್ಸ್ ನ ಕೊಡ್ತಾ ಹೋಗೋದಾ ಜಗದೀಶ್? ವಿದೇಶಿ 2024 ಜೂನ್ 5 ಸಂದರ್ಭ ಅದು ಫ್ಲೋರಿಡಾದಲ್ಲಿರುವಂತಹ ಕೇಪ್ ಕೆನವೆಲ್ ಅಂತಹ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಗೊಂಡು 6ನೇ ತಾರೀಕಿಗೆ ಅಲ್ಲಿ ISS ಗೆ ತಲುಪುತ್ತೆ. ಅದಾದ್ಮೇಲೆ 8 ದಿವಸಗಳ ಕಾಲ ಅಲ್ಲಿ ಇದ್ದು ಅದಾದ್ಮೇಲೆ ವಾಪಸ್ ಬರುವಂತಹ ಪ್ರಕ್ರಿಯೆ ಇತ್ತು. ಆದ್ರೆ ಅಲ್ಲಿ ತಾಂತ್ರಿಕ ದೋಷ ಕಂಡಿರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಹಿತ ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬರೋಬ್ಬರಿ 9 ತಿಂಗಳ ಕಾಲ ಒಟ್ಟು 4 ಜನ ಬಾಹ್ಯಾಕಾಶದಲ್ಲಿ ಇರಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈಗ ನಿನ್ನೆ ಬೆಳಿಗ್ಗೆ ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ 4:33 ಕೆನಡಿ ಬಾಹ್ಯಾಕಾಶದಿಂದ ಏನಂದ್ರೆ ಫಾಲ್ಕನ್ 9 ರಾಕೆಟ್ ಮೂಲಕವಾಗಿ ಒಟ್ಟು 4 ಸದಸ್ಯರು ಈಗಾಗಲೇ ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಮೂಲಕವಾಗಿ ಕ್ರೂ 10 ದಿಂದ ಏನಂದ್ರೆ ಹೊರಟಿರ್ತಾರೆ. ಅವರು ಇವತ್ತು ಬೆಳಗ್ಗೆ ಭಾರತದ ಕಾಲಮಾನದ ಪ್ರಕಾರ ಬೆಳಗ್ಗೆ 9:40 ಸುಮಾರಿಗೆ ಅಲ್ಲಿ ರೀಚ್ ಆಗಿದ್ದಾರೆ. ಇದು ಸಕ್ಸಸ್ಫುಲ್ ಆಗಿದೆ ಅನ್ನುವಂತಹ ವಿಚಾರವನ್ನ ಸ್ವತಃ ನಾಸಾ ಹೇಳ್ಕೊಂಡಿದೆ. ಆ ಮೂಲಕವಾಗಿ ಅವರು ಏನಂದ್ರೆ 9 ತಿಂಗಳಿಂದ ಏನು ಬಾಹ್ಯಾಕಾಶದಿಂದ ಬರುವಂತಹ ಒಂದು ಪ್ರಕ್ರಿಯೆ ಇತ್ತಲ್ಲ ಅದಕ್ಕೇನಂತ ತಡೆ ಇಷ್ಟು ದಿವಸ ಆಗಿತ್ತು. ಆದ್ರೆ ಈಗ ಅಂತಹ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಯಾಕಂದ್ರೆ ಎಲ್ಲವೂ ಸಹಿತ ಅಂದುಕೊಂಡ ಹಾಗೆ ನಡೀತಾ ಇದೆ. ನಾಸಾದ ಆನೆ ಮೆಕ್ಲೇನ್ ಮತ್ತೆ ಆರ್ಎನ್ ಮತ್ತೆ ಬಾಹ್ಯಾಕಾಶ ಸಂಸ್ಥೆಯ ಗಗನಯಾತ್ರೆ ಆಗಿರ್ತಕ್ಕಂತಹ ಅಂದ್ರೆ ಜಪಾನ್ನ ಬಾಹ್ಯಾಕಾಶ ಸಂಸ್ಥೆಯ ಗಗನಯಾತ್ರೆ ಆಗಿರ್ತಕ್ಕಂತಹ ಕಟುಯಾ ಓನಿಶಿ ಮತ್ತು ರಷ್ಯಾದ ಕಿರಿಲ್ ಪೆಸ್ಕೋವ್ ಅನ್ನುವಂತಹ 4 ಜನರು ಈಗಾಗಲೇ ಆ ಒಂದು ಸ್ಥಳಕ್ಕೆ ರೀಚ್ ಆಗಿದ್ದಾರೆ. ಬೆಳಗ್ಗೆ ಅದರ ಸಂಪೂರ್ಣವಾದಂತಹ ವಿಜುವಲ್ಸ್ ಸಹಿತ ಜನರಿಗೆ ಕೊಡುವಂತಹ ಕೆಲಸ ನಾಶ ಮಾಡಿದೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲೂ ಸಹಿತ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಹಿತ ಹಂಚ್ಕೊಳ್ತಾ ಇದ್ರು. ಅಂದ್ರೆ ಇಷ್ಟು ತಿಂಗಳುಗಳ ನಂತರ ನಾವು ಈ 4 ಜನರು ಸಹಿತ ನಾವು ಇಲ್ಲಿ ಬಂದು ಸ್ಪೇಸ್ ನಲ್ಲಿ ಇರುವಂತಹ ಏನಂದ್ರೆ ವಿಲಿಯಮ್ಸ್ ಅವರಿಗಾಗಿರ್ಬೋದು ಅಥವಾ ಏನಂತಂದ್ರೆ ಅಲ್ಲಿರುವಂತಹ ಉಳಿದ ಗಗನಯಾತ್ರಿಗಳಿಗೆ ಭೇಟಿ ಮಾಡುವಂತಹ ಅವಕಾಶ ಸಿಕ್ಕಿರುವಂತದ್ದು ತುಂಬಾ ಖುಷಿ ಆಯ್ತು. ಈಗ ನೀವು ವಾಪಸ್ ಮರಳಿ ಭೂಮಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ವ್ಯವಸ್ಥೆ ಈಗಾಗಲೇ ಅಲ್ಲಿ ನಡೀತಾ ಇದೆ. ಹಾಗಾಗಿ ಬಹುತೇಕ ಬುಧವಾರ ದಿವಸ ಅಂದ್ರೆ 19ನೇ ತಾರೀಕು ವಾಪಸ್ ಸುನಿತಾ ವಿಲಿಯಮ್ಸ್ ಮತ್ತೆ ವಿಲ್ಮೋರ್ ಇವರು ಎಲ್ಲರೂ ಸಹಿತ ಏನಂತಂದ್ರೆ ಭೂಮಿಗೆ ಬರುವಂತಹ ಸಾಧ್ಯತೆಗಳಿದಾವೆ. ಮತ್ತೆ ಅದಕ್ಕೆ ಬಹುತೇಕ ಬರುವಂತಹ ಎಲ್ಲಾ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿದಾವೆ. ಇದರಿಂದ ಬಹಳಷ್ಟು ಸಂತಸ ವ್ಯಕ್ತಪಡಿಸುವಂತಹ ಕೆಲಸವೂ ಸಹಿತ ಆ ಬಾಹ್ಯಾಕಾಶದಲ್ಲಿ ಆಯಿತು. ಮತ್ತೆ ಅದ್ರ ಜೊತೆಗೆ ಬರುವಂತಹ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದ್ರೆ ಹವಾಮಾನದ ಅನುಕೂಲ ಯಾವ ರೀತಿ ಇರುತ್ತೆ ಅದರ ಅನುಗುಣವಾಗಿ ಏನಂತಂದ್ರೆ ಅವರಿಗೆ ವಾಪಸ್ ಬರೋದಕ್ಕೆ ವ್ಯವಸ್ಥೆಗಳನ್ನ ಮಾಡುತ್ತಾರೆ. ಅದರ ಜೊತೆಗೆ ಏನಂತಂದ್ರೆ ಅವರು ಎಲ್ಲಿ ಬಂದು ಇಳಿತಾರೆ, ಯಾವ ಸ್ಪೇಸ್ ಅಲ್ಲಿ ಇಳಿತಾರೆ ಅಥವಾ ಯಾವ ಜಾಗದಲ್ಲಿ ಇಳಿತಾರೆ ಅಂತ ನೋಡ್ತಾ ಹೋದ್ರೆ ಅಂಟಾರ್ಟಿಕಾ ಮಹಾಸಾಗರದಲ್ಲಿ ಬಂದು ಇಳಿಬಹುದು ಅನ್ನುವಂತಹ ಲೆಕ್ಕಾಚಾರ
ಎಲ್ಲವೂ ಸಹಿತ ಅದಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಲಾಗಿದೆ. ಹಾಗಾಗಿ ಸತತ 9 ತಿಂಗಳಿನಿಂದ ಬಾಹ್ಯಾಕಾಶದಲ್ಲಿ ಇರುವಂತಹ ಈ ತಂಡ ಏನಿದೆ ಅಂದ್ರೆ ಕೇವಲ 8 ದಿವಸದಲ್ಲಿ ಬರಬೇಕಾಗಿತ್ತು, ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಅವರಿಗೆ ಬರೋದಕ್ಕೆ ಆಗಿಲ್ಲ ತಾಂತ್ರಿಕ ಕಾರಣಗಳಿಂದ. ಈಗ 9 ತಿಂಗಳ ನಂತರ ವಾಪಸ್ ಬರ್ತಾ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆನ ಮಾಡಲಾಗಿದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯವಿದ್ದಷ್ಟೇ, ಅವ್ರು ಯಾವಾಗ ಭೂಮಿಗೆ ಬರ್ತಾರಲ್ಲ, ಭೂಮಿಗೆ ಬಂದಂತಹ ಸಂದರ್ಭದಲ್ಲೂ ಸಹಿತ ಅವರಿಗೆ ಬೇಕಾಗಿರ್ತಕ್ಕಂತಹ ಅಂದ್ರೆ ಬಾಹ್ಯಾಕಾಶದಲ್ಲಿರುವಂತಹ ರೀತಿಯಲ್ಲೇ ಇಲ್ಲಿ ಏನಂತಂದ್ರೆ ವಾತಾವರಣವನ್ನ ಸೃಷ್ಟಿ ಮಾಡ್ಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ ಅವ್ರು 9 ತಿಂಗಳ ಕಾಲ ಗುರುತ್ವಾಕರ್ಷಣ ಶಕ್ತಿ ಇಲ್ಲದೆ ಇರುವಂತಹ ಸ್ಥಳದಲ್ಲಿರುವಂತಹ ಕಾರಣಕ್ಕಾಗಿ ಅವರ ದೇಹದಲ್ಲಿ ತುಂಬಾ ಬದಲಾವಣೆಗಳಾಗಿರ್ತವೆ. ಅವರು ಏಕಾಏಕ ಭೂಮಿಗೆ ಬಂದಂತಹ ಸಂದರ್ಭದಲ್ಲಿ ಗುರುತ್ವಾಕರ್ಷಣೆಯ ಬಲ ಹೆಚ್ಚಿಗೆ ಇರುವಂತಹ ಕಾರಣಕ್ಕಾಗಿ ಅವರು ಬಂದಂತಹ ಸಂದರ್ಭದಲ್ಲಿ ಅವರ ದೇಹದಲ್ಲಿ ಬಹಳಷ್ಟು ಏನಂದ್ರೆ ಚೇಂಜಸ್ಗಳು, ಮಾರ್ಪಾಡುಗಳು ಆಗುವಂತಹ ಸಾಧ್ಯತೆಗಳಿದಾವೆ. ಫಾರ್ ಎಕ್ಸಾಂಪಲ್, ಸುನಿತಾ ವಿಲಿಯಮ್ಸ್ ಅವರ ಫೋಟೋನ, ಬಾಹ್ಯಾಕಾಶದಲ್ಲಿರುವಂತಹ ಫೋಟೋನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅವರು ಹೋಗುವಂತಹ ಸಂದರ್ಭದಲ್ಲಿ ಎಷ್ಟು ಏನಂತಂದ್ರೆ ಅವರ ದೇಹದಲ್ಲಿ ಏನಂತಂದ್ರೆ ಆಕ್ಟಿವ್ನೆಸ್ ಇತ್ತು, ಅಲ್ಲಿ ಹೋದ್ಮೇಲೆ ಕೆಲವೊಂದು ಚೇಂಜಸ್ ಗಳಾದವು. ಮಧ್ಯದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಆಯ್ತು. ಅಂದ್ರೆ ಸುನಿತಾ ವಿಲಿಯಮ್ಸ್ ಅವರ ಏನಂದ್ರೆ ದೇಹದಲ್ಲಿ ಆರೋಗ್ಯದಲ್ಲಿ ತುಂಬಾ ಕ್ಷೀಣಿಸ್ತಾ ಇದ್ದಾರೆ, ಅವರ ವಿಚಾರದಲ್ಲಿ ಏನು ತೊಂದರೆ ಆಗ್ತಿದೆ ಅನ್ನುವಂತಹ ವಿಚಾರಗಳು ಚರ್ಚೆ ಬಂತು. ಆದ್ರೆ ಅದು ಯಾವುದೂ ಸಹಿತ ಅಲ್ಲ, ಅದು ಕೇವಲ ಇರುವಂತದ್ದು ಆ ಒಂದು ಸ್ಥಳದಲ್ಲಿ ಇರುವಂತಹ ಏನಂದ್ರೆ ಗುರುತ್ವಾಕರ್ಷಣ ಶಕ್ತಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಅವರ ದೇಹದಲ್ಲಿರುವಂತಹ ಬದಲಾವಣೆ ಆಗಿರುವಂತದ್ದು. ಅದೇ ರೀತಿಯಾದಂತಹ ಬದಲಾವಣೆ ಮತ್ತೆ ಭೂಮಿಗೆ ಬಂದ ಸಹಿತ ಆಗ್ಬೇಕು ಅಂದ್ರೆ ಕನಿಷ್ಠ ಪಕ್ಷದಕ್ಕೊಂದು 2-3 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ಒಟ್ಟಲ್ಲಿ ಸಂತಸದ ವಿಚಾರ ಏನು ಅಂತಂದ್ರೆ ಈಗ ಅವರು ಭೂಮಿಗೆ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಜಗದೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.